ಒಕ್ಕಲಿಗ ಸಮುದಾಯ ಏನ್ ಮಾಡಿದ್ರೆ ನಿಮಗೆ ದ್ರೋಹ ನೀವು ಮಾಡ್ತಾ ಇಲ್ವಾ? ವೇಮನ ಜಯಂತಿನೂ ತಾಲೂಕು ಆಫೀಸಲ್ಲಿ ಮಾಡ್ತೀರಿ, ನಿಮ್ ವೇಮನ ಜಯಂತಿ ನಿಮ್ ಬ್ಯಾಂಕ್ ಅಲ್ಲಿ ಮಾಡ್ತೀರಿ. ನಾವು ಒಕ್ಕಲಿಗರ ಸಂಘದಿಂದ ಒಂದು ಜಯಂತಿ ಮಾಡಿದ್ರೆ ನಿಮ್ಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಕೆಂಪೇಗೌಡ ಜಯಂತಿ ಮಾಡಿದ್ರೆ ಏನ್ ಸಮಸ್ಯೆ ನಿಮ್ಗೆ? ಅವರ ಪಿತ್ರಾರ್ಜಿತ ಆಸ್ತಿನ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು 1-to-1 ಕೂರಿಸಿ 1-to-1 ಡಿಬೇಟಿಗೆ ಬರಲಿ. ನಮ್ಮ ಜನಾಂಗದ ನಾಯಕರು ಅಂತ ಹೇಳ್ತಿರಲ್ಲಪ್ಪ, ವಿಡಿಯೋಸ್ ನೋಡಿದ್ವಾ? ಈ ಎಲೆಕ್ಷನ್ ಆಗಿ ಮಂಜೂರು ಮಾಡ್ತೀವಿ, ಇನ್ನೊಂದು ಎಲೆಕ್ಷನ್ ಆಗಿ ಮಂಜೂರು ಮಾಡ್ತೀವಿ. ಯಾವುದೇ ಪಾರ್ಟಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಸ್ವಾಮಿ, ನೀವು ಬೇರೆ ಬೇರೆ ನಿಮ್ ಸಂಘಗಳು ಮಾಡಿದ್ರಲ್ರಿ, ನಿಮ್ ಸಂಘ ಹಂಗೆ ಆಗ್ತಿದ್ಯಾ? ಈ ಒಕ್ಕಲಿಗರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ. ಅರೆ ಏನಿದು, ಎಲ್ಲಿ ಹೋಗಿದೆ ಇದು? ಹಂಗಾದ್ರೆ ಯಾರು ಏನೋ ಅವರ ಪಿತ್ರಾರ್ಜಿತ ಆಸ್ತಿನ ಇದೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು. ಡೆಮಾಕ್ರಸಿ ರೀ, ಭಾರತ ದೇಶದಲ್ಲಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಜಾರಿಗೆ ಬಂದು ಎಷ್ಟು ವರ್ಷ ಆಗಿದೆ? 1947 ಜಾರಿಗೆ ಬಂದಿದೆ. ಆಗಸ್ಟ್ 15 ಸ್ವತಂತ್ರ ಬಂದಿದೆ. ಯಲಹಂಕಕ್ಕೆ ನೋಡಿದ್ರೆ ಮಾತಾಡ್ತಕ್ಕಂಥದ್ದು ಬಾಯಲ್ಲೊಂದು ಮನಸ್ಸಲ್ಲೊಂದು ತೋರಿಸ್ತಕ್ಕಂಥದ್ದು. ಬಹುಶಃ ಅದಕ್ಕೆಲ್ಲ ಕೂಡ ಇವತ್ತು ಉತ್ತರ ಸಿಕ್ಕಿದೆ. ಯಾವುದೇ ದೌರ್ಜನ್ಯಕ್ಕೆ, ಯಾವುದೇ ದರ್ಪಕ್ಕೆ, ಯಾವುದೇ ಏನೋ ಇದು ಮಾಡ್ತಕ್ಕಂಥದ್ದು, ಏನೋ ಭಯ ಉಡಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಕ್ಕಿದೆಯಲ್ಲ, ಅದು ಯಾವುದಕ್ಕೂ ಕೂಡ ಜನರು ಭಯ ಪಡೋದಿಲ್ಲ ಅಂತೇಳಿ ನೇರವಾಗಿ ವಾಲಂಟಿಯರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ಇವತ್ತಿಗೆ ಯಲಹಂಕ ಸ್ವತಂತ್ರ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ ನಾನು. ಮೊನ್ನೆ ಶಾಸಕರನ್ನ ಕೇಳಿದ್ದೀವಿ, 1-to-1 ಕೂರಿಸಿ 1-to-1 ಡಿಬೇಟಿಗೆ ಬರಲಿ. ಎಷ್ಟು ಸರಿ ಹೇಳಿದ್ದೀವಿ ಅಂತಕ್ಕಂಥದ್ದನ್ನ ಮಂಜೂರು ಮಾಡ್ತೀವಿ. ಈ ಎಲೆಕ್ಷನ್ ಆಗಲಿ ಮಂಜೂರು ಮಾಡಿಸ್ತೀವಿ, ಇನ್ನೊಂದು ಎಲೆಕ್ಷನ್ ಆಗಿ ಮಂಜೂರು ಮಾಡಿಸ್ತೀವಿ. ಕೃಷ್ಣಪ್ಪರು ಇರೋವರೆಗೂ ಬೇಡ. ಕೃಷ್ಣಪ್ಪರು ಸ್ವತಃ ಮೇಲೆ ಇನ್ನೊಂದು ಸಂಘ ಮಾಡಿ, ಇನ್ನೊಂದು ಸಂಘ ಮಾಡಿದ್ರೆ ಜಾಗ ಕೊಡ್ತೀನಿ ನಾನು. ಇರ್ತಕ್ಕಂಥ ಒಕ್ಕಲಿಗರ ಸಂಘವನ್ನು ಡಿವೈಡ್ ಮಾಡ್ತಕ್ಕಂಥದ್ದು. ಸ್ವಾಮಿ, ನೀವು ಬೇರೆ ಬೇರೆ ನಿಮ್ಮ ಸಂಘಗಳು ಮಾಡಿದ್ರಲ್ರಿ, ನಿಮ್ಮ ಸಂಘ ಹಂಗೆ ಆಗ್ತಿದ್ಯಾ? ಹಂಗೆ ಡಿಸ್ಪ್ಯೂಟ್ ಇದೆಯಾ? ನಿಮ್ಮ ಸಂಘ ನಡೀತಾ ಇಲ್ವಾ? ನೀವು ಹೋಗಿ ಏನು ಹೇಳ್ತೀರಿ? ನಿಮ್ಮ ರಾಜ್ಯ ರೆಡ್ಡಿ ಸಂಘದಲ್ಲಿ ಏನು ಹೇಳ್ತೀರಿ? ನೀವು ಹೋಗಿ ನಮ್ಮ ಜನಾಂಗದ ನಾಯಕರು ಅಂತ ಹೇಳ್ತಿರಲ್ಲಪ್ಪ, ವಿಡಿಯೋಸ್ ನೋಡಿದ್ವಾ? ನಾವೆಲ್ಲ ಸುಮ್ಮನೆ ಮೇಲ್ಗಡೆ ಇದ್ರು ಕೂಡ ಯಾವುದೇ ಪಾರ್ಟಿಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಬೆಂಗಳೂರಿನ ಆಳ್ವಿಕೆ ಮಾಡಬೇಕು ಅಂತ ಹೇಳ್ತಿರಲ್ಲಪ್ಪ, ಹಂಗೆ ಏನ್ರಿ? ಒಕ್ಕಲಿಗ ಸಂಘದ ಅಂದ್ರೆ ಯಲಹಂಕರ ತಾಲೂಕು ಒಕ್ಕಲಿಗರ ಸಂಘದಿಂದ ಕೆಂಪೇಗೌಡ ಜಯಂತಿ ಮಾಡಿದ್ರೆ ಏನ್ ಸಮಸ್ಯೆ ನಿಮಗೆ? ನೀವು ಮಾಡ್ತಾ ಇಲ್ವಾ? ವೇಮನ ಜಯಂತಿನೂ ತಾಲೂಕು ಆಫೀಸಲ್ಲಿ ಮಾಡ್ತೀರಿ, ನಿಮ್ ವೇಮನ ಜಯಂತಿನೂ ನಿಮ್ ಬ್ಯಾಂಕ್ ಅಲ್ಲಿ ಮಾಡ್ತೀರಿ, ವೇಮನ ಜಯಂತಿ ರೆಡ್ಡಿ ಜನಸಂಘದಲ್ಲಿ ಮಾಡ್ತೀರಿ. ಮಾಡ್ತಾ ಇಲ್ವಾ ನೀವು? ಯಾಕೆ ಅದು ನಿಮಗೆ ಎಳ್ಳೆರಡು ಅನ್ಸಿಲ್ವಾ ನಿಮಗೆ? ನಾವು ಒಕ್ಕಲಿಗರ ಸಂಘದಿಂದ ಒಂದು ಜಯಂತಿ ಮಾಡಿದ್ರೆ ನಿಮಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಏನಪ್ಪ ಮಾಡಿದೀವಿ ನಾವು ನಿಮಗೆ? ಪಾಪ ಏನ್ ಮಾಡಿದ್ವಿ ಹೇಳಿ? ನಿಮಗೆ ದ್ರೋಹ. ಒಕ್ಕಲಿಗ ಸಮುದಾಯ ಏನ್ ಮಾಡಿದ್ರೆ ನಿಮಗೆ ದ್ರೋಹ? ಈ ಒಕ್ಕಲಿಗರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ.